ನಮಸ್ಕಾರ ಎಲ್ಲರಿಗೂ. ಸೊ ನೀವು ಒಂದು ಮೂವಿನ ನೋಡಿರ್ಬೋದು, ಇದರಲ್ಲಿ ತುಂಬಾ ಜನ ಒಂದು ಮೂವಿನ ನೋಡಿರ್ಬೋದು. ಅದು ಯಾವ್ದು ಅಂತಂದ್ರೆ ದ ಡಾರ್ಕ್ ನೈಟ್ ಅಂತ. ದ ಡಾರ್ಕ್ ನೈಟ್ ಅನ್ನೋ ಮೂವಿಯಲ್ಲಿ ಕ್ರಿಸ್ಟೋಫರ್ ನೋಲನ್ ಅವರು ಅದನ್ನ ಡೈರೆಕ್ಟ್ ಮಾಡಿರೋದು. ಅಲ್ಲಿ ಜೋಕರ್ ಅನ್ನೋ ಒಂದು ಪಾತ್ರ ನಿಮಗೆಲ್ಲ ಗೊತ್ತಿರುತ್ತೆ. ಲೈಕ್ ಮುಖಕ್ಕೆಲ್ಲ ಬಿಳಿ ಬಂದು ಬಡ್ಕೊಂಡು, ಗ್ರೀನ್ ಹೇರ್ಸ್, ವೈಲೆಟ್ ಕಲರ್ ಕೋಟ್ ಎಲ್ಲ ಹಾಕೊಂಡು ಜೋಕರ್ ಅನ್ನೋದು ಬಹಳ ಫೇಮಸ್ ಆಗಿದೆ. ಇದು ಹೀತ್ ಲೆಡ್ಜರ್ ಅಂತ ಅವರು ಮಾಡಿದ್ದು. ಅವರಿಗೆ ಅದು ಆಸ್ಕರ್ ಕೂಡ ಬಂತು ಆಕ್ಟಿಂಗ್. ಆ ಒಂದು ಮೂವಿನ ನೀವು ನೋಡಿದ್ರೆ ಒಂದು ಸೀನ್ ಅಲ್ಲಿ ಆ ಜೋಕರ್ ಒಂದು ಡೈಲಾಗ್ ಹೇಳ್ತಾನೆ. ಅದೇನು ಅಂತಂದ್ರೆ, ಅವನ್ನ ಅರೆಸ್ಟ್ ಮಾಡಿರ್ತಾರೆ ಜೈಲಲ್ಲಿ. ಅವನ್ನ ಕುಳಿಸಿದಾಗ ಅವನು ಹೊರ ಬರಬಾರದು ಅಂತ ಒಬ್ಬನವನ್ನ ಕಾಯ್ತಾ ಕೂತಿರ್ತಾನೆ ಬಾಗ್ಲತ್ರ. ಅವಾಗ ಇವನು ಹೆಂಗೋ ಮಾಡಿ ತಪ್ಪಿಸ್ಕೋಬೇಕು ಅಂತಂದ್ರೆ, ಈಗ ಅವ್ನು ಯಾರು ಕಾಯ್ತಾ ಇದ್ದಾನೆ ಬಾಗ್ಲತ್ರ, ಅವನಿಗೆ ಹೆಂಗೋ ಮತ್ತೆ ಮನಸ್ಸು ಕೆಡಿಸ್ಬಿಟ್ಟು ಅವನೊಂದು ಹೆಲ್ಪ್ ಇಂದ ಈಗ ಹೊರಗೆ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಜೋಕರ್ ಒಂದು ಪ್ಲಾನ್ ಮಾಡ್ತಾ ಕೆಲವೊಂದು ಡೈಲಾಗ್ ಗಳನ್ನ ಬರೀತಾನೆ. ಅದು ಯಾವ ತರ ಇರುತ್ತೆ ಅಂತಂದ್ರೆ, ಇನ್ ದೇರ್ ಲಾಸ್ಟ್ ಮೂಮೆಂಟ್ಸ್ ಪೀಪಲ್ ಶೋ ಹೂ ದೇ ರಿಯಲಿ ಆರ್ ಅಂತ. ಅವನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಅಲ್ಲಿ ಗಾರ್ಡ್ ನಿಂತಿರ್ತಾನಲ್ಲ, ಇವನ್ನ ಹೊರಗ್ ಬಿಡಬಾರ್ದು ಅಂತ ಜೈಲಿಂದ, ಅವನ್ನ ಕೇಳ್ತಾನೆ ಮೆಲ್ಲಕ್ಕೆ. ಅವ್ನ ಮುಖಕ್ಕೆಲ್ಲ ಸ್ಕಾರ್ ಆಗಿರುತ್ತೆ. ನಿನಗೆ ನಾನು ಅದಕ್ಕೆ ಯಾವಾಗ್ಲೂ ಚಾಕು ಯೂಸ್ ಮಾಡ್ತೀನಿ ಗೊತ್ತಾ, ನಾನು ಗನ್ ಯೂಸ್ ಮಾಡ್ಬೋದಿತ್ತು. ಅವನಿಗೆ ಹೇಳ್ತಾನೆ ತಲೆ ಕೆಡ್ಸಕ್ಕೆ, ನಾನು ಗನ್ ಯೂಸ್ ಮಾಡ್ಬೋದಿತ್ತು, ಯಾವಾಗ್ಲೂ ಚಾಕು ಯಾಕೆ ಯೂಸ್ ಮಾಡ್ತೀನಿ ಗೊತ್ತಾ ನಿನ್ಗೆ ಅಂತ ಕೇಳ್ತಾನೆ. ಅವ್ನು ಸೈಲೆಂಟ್ ಆಗಿ ನಿಂತಿರ್ತಾನೆ, ಏನೋ ಹುಚ್ಚು ತರ ಮಾತಾಡ್ಲಿ ಅಂತ. ಅವಾಗ ಜೋಕರ್ ಹೇಳ್ತಾನೆ, ಗನ್ ಇದ್ರೆ ಎಲ್ಲರೂ ಹೆದರ್ಕೊಂಡ್ ಬಿಡ್ತಾರೆ, ಒಂದೇ ಸಲಕ್ಕೆ ಅವ್ರನ್ನ ಸಾಯಿಸ್ಬಿಡ್ಬೋದು, ಜೀವ ಹೋಗ್ಬಿಡತ್ತೆ ಟಕ್ ಅಂತ. ಆದ್ರೆ ನನಗೆ ಅದಲ್ಲ ಇಂಟೆನ್ಷನ್ ಇರೋದು. ನನಗೆ ಅವ್ರನ್ನ ಜಸ್ಟ್ ಸಾಯಿಸೋದಲ್ಲ, ಅವ್ರು ಯಾರು ಎದುರಿಗೆ ಕಾಣ್ತಾ ಇರೋರು ಯಾರು ಅಂತ ತಿಳ್ಕೊಬೇಕು ಅಂತಂದ್ರೆ ನಾನು ಚಾಕು ಯೂಸ್ ಮಾಡ್ಬೇಕು. ಮೆಲ್ಲಕ್ಕೆ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೀವ ಹೋಗ್ತಿದೆ ಅಂತ ಮನುಷ್ಯ ರಿಯಾಲಿಟಿನ ಹೊರಗೆ ಬರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಈಗ ಹೆಂಗೆ ಕುಡಿದಿರೋರೆಲ್ಲ ನಿಜ ಒಪ್ಕೊಂತಾರ ಅಂತ ಹೇಳ್ತಾರೋ, ಹಂಗೆ ತನ್ನ ಕೊನೆ ಕ್ಷಣದಲ್ಲಿ ಇನ್ನೇನು ಮುಗಿತಿದ್ದೀನಿ, ನನ್ನ ಕಥೆನ ಮುಗಿತಾನೆ ಅನ್ನೋಷ್ಟೊತ್ತಿಗೆ ಅವನು ನಿಜವನ್ನ ಬಾಯ್ ಬಿಡ್ತಾನೆ. ಗನ್ನಲ್ಲಿ ಈ ತರ ಆಗಲ್ಲ, ಒಂದೇ ಸಲಕ್ಕೆ ಹಿಂಗಾಡುತ್ತೆ ಟಕ್ ಅಂತ ಸತ್ತ ಬಿಡ್ತಾರೆ. ನನಗೆ ಅದು ನಿಜ ಬೇಕು. ಐ ಕೆನಾಟ್ ಸೇವ್ ಆಲ್ ದೋಸ್ ಲಿಟಲ್ ಎಮೋಷನ್ಸ್ ಅಂತ. ಸಣ್ಣ ಎಮೋಷನ್ಸ್ ಕೂಡ ರಿಯಾಲಿಟಿ ಕೊನೆ ಕ್ಷಣದಲ್ಲಿ ಬರುತ್ತೆ. ಆದ್ದರಿಂದ ಅವನಿಗೆ ಹೇಳ್ತಾನೆ ಜೋಕರ್ ಆ ಗಾರ್ಡಿಗೆ, ನೀನ್ ಇಷ್ಟು ವರ್ಷಗಳು ನಿನ್ ಫ್ರೆಂಡ್ಸ್ ನೋಡಿದ್ಯಲ್ಲ, ಐ ನೋ ದೆಮ್ ಬೆಟರ್ ದನ್ ಯು ಎವರ್ ಡಿಡ್ ಅಂತ. ಅಂದ್ರೆ ನೀನ್ ಇಷ್ಟು ವರ್ಷ ನಿನ್ ಫ್ರೆಂಡ್ಸ್ ಯಾರು ಅಂತ ಅನ್ಕೊಂಡಿದ್ಯೋ ಅವ್ರನ್ನ ನಾನು ಬೇರೆ ಒಂದು ಆಂಗಲ್ ಅಂತ ನೋಡಿದೀನಿ. ಅಂದ್ರೆ ಈ ಒಂದು ಹೆದರ್ಸಿರ್ತಾನಲ್ಲ, ಬೇರೆ ಆಂಗಲ್ ಇಂದ ನೋಡಿದೀನಿ. ಅವ್ರು ಯಾರು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ಕಿಂತ. ನಿನಗೆ ಇನ್ನೂ ಸೀಕ್ರೆಟ್ ಗಳು ಗೊತ್ತಾಗಬೇಕಂತಂದ್ರೆ ನನ್ನ ಹತ್ರ ಬಾ ನೀನು ಅಂತ ಹೇಳಿ ಅವನ್ನ ತಲೆ ಕೆಡಿಸ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಒಂದು ಡೈಲಾಗ್ ಹೇಳ್ತಾನೆ, ಇನ್ ದೇರ್ ಲಾಸ್ಟ್ ಮೂಮೆಂಟ್ಸ್ ಪೀಪಲ್ ಶೋ ಹೂ ದೇ ರಿಯಲಿ ಆರ್ ಅಂತ. ಯಾಕೆ ಹೇಳ್ತಾ ಇದೀನಪ್ಪ ಈ ಒಂದು ಡೈಲಾಗ್ ನ ಅಂತಂದ್ರೆ, ಈ ಒಂದು ವಿಡಿಯೋದಲ್ಲಿ ನಾನು ಜೆನೆಟಿಕ್ ಮೆಮೊರಿ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ನಮ್ಮ ಮೆಮೊರಿ ಅನ್ನೋದು ಎಷ್ಟು ಹಳೆಯದು ನಮಗೆ ಗೊತ್ತಿದೆ. ನಾವು ಒಂದು ಎಷ್ಟು ವರ್ಷಗಳಿಂದ ಹುಟ್ಟಿದೀವೋ ಅಲ್ಲಿ ತನಕ ನಮಗೆ ಬ್ರೈನ್ ಇದೆ, ಮೆಮೊರಿ ಇದೆ, ಅಷ್ಟು ಹಳೆಯದಂತ ಅನ್ಕೊಳ್ತೀವಿ. ಆದ್ರೆ ಒಂದು ಕಾನ್ಸೆಪ್ಟ್ ಬರುತ್ತೆ ಜೆನೆಟಿಕ್ ಮೆಮೊರಿ ಅಂತ. ಈ ಜೆನೆಟಿಕ್ ಮೆಮೊರಿ ಏನಪ್ಪಾ ಅಂತಂದ್ರೆ, ನಮ್ಮ ಪೂರ್ವಜರ ನೆನಪುಗಳೆಲ್ಲ, ನಮ್ಮ ಪೂರ್ವಜರಿಗಾದ ನೆನಪುಗಳೆಲ್ಲ ನಮ್ಮ ಒಂದು DNA ಒಳಗಡೆ ಸ್ಟೋರ್ ಆಗಿರುತ್ತೆ. ಅದು ಕಾನ್ಶಿಯಸ್ ಅಲ್ಲೂ ಇರಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಇರಲ್ಲ. ಆದ್ರೆ ಅದ್ರ ಒಳಗಿಂದ ಒಂದು ಕ್ಷಣಕ್ಕೆ ನಾವು ಒಂದು ಸ್ಥಾನಕ್ಕೆ ನಾವು ಮನಸ್ಸಿನ ಒಳಗಿಂದ ಆ ಒಂದು ಸ್ಥಾನವನ್ನು ಪಡೆದಾಗ ನಮಗೆ ಅವೆಲ್ಲ ನೆನಪಾಗುತ್ತೆ ಅಂತ ಹೇಳಿ ಒಂದು ಸಿದ್ಧಾಂತ. ಇದನ್ನ ಹೇಗೆ ಒಂದು ಕಂಡುಹಿಡಿದ್ರು ಅಂತಂದ್ರೆ, ಲೈಕ್ 2013ರಲ್ಲಿ ಇಲಿಗಳ ಮೇಲೆ ಒಂದು ಪ್ರಯೋಗನ ಮಾಡಲಾಗುತ್ತೆ. ಅದ್ ಏನು ಅಂತಂದ್ರೆ, ಅಸಿಟೋಫಿನೋನ್ ಅಂತ ಒಂದು ಕೆಮಿಕಲ್. ಈ ಇಲಿಗಳನ್ನ ಒಂದು ಪ್ಲೇಸ್ ಅಲ್ಲಿ ಹಾಕ್ಬಿಟ್ಟು ಈ ಅಸಿಟೋಫಿನೋನ್ ಅನ್ನೋ ಒಂದು ಕೆಮಿಕಲ್ ನ ತೋರಿಸ್ಬಿಟ್ಟು ಅವು ಅದನ್ನ ಕುಡಿತವೆ. ಆ ಕೆಮಿಕಲ್ ಅಂದ್ರೆ ಸೇವ್ ಆಗುತ್ತೆ ಮೆಮೊರಿಯಲ್ಲಿ. ಈ ಒಂದು ಸ್ಮೆಲ್ ತೋರಿಸ್ತಾ ಇದೆ ನನಗಂತ. ಅದನ್ನ ಕುಡಿಸಿದ ತಕ್ಷಣ ಅವಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾ ಇದ್ರು ಇಲಿಗಳಿಗೆ. ಅವು ಹೆದರಿ ಓಡ್ತಾ ಇದ್ವು. ಹೀಗೆ ಒಂದು ಲೈಕ್ ಇಲಿಗಳ ಒಂದು ಜನರೇಷನ್ ಆಫ್ ಇಲಿಗಳು ಮಾಡಿದ್ಮೇಲೆ ಅವುಗಳು ಮರಿ ಹಾಕಿದ್ವಲ್ಲ, ಆ ಮರಿಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ, ಓನ್ಲಿ ಅವ್ರ ಪೇರೆಂಟ್ಸ್ ಅಷ್ಟೇ ಮಾಡಿದ್ರು. ಈಗ ಆ ಮರಿಗಳಿಗೆ ಈ ಅಸಿಟೋಫಿನೋನ್ ಅನ್ನೋ ಒಂದು ಕೆಮಿಕಲ್ಸ್ ನ ತೋರಿಸಿದ್ರೆ ಮರಿಗಳು ಓಡಾಡ್ತಾ ಇದ್ವು. ಅಂದ್ರೆ ಯಾರು ನನಗೆ ಏನೋ ಮಾಡಕ್ ಬರ್ತಾರ ಅಂತ. ಯಾಕೆ? ಅವ್ರ ಪೇರೆಂಟ್ಸ್ ಮಾತ್ರ ನಾವು ಒಂದು ಅಸಿಟೋಫಿನೋನ್ ಕೂಡಿಸ್ಬಿಟ್ಟು ಆ ಸ್ಮೆಲ್ ತೋರಿಸಿ ಎಲೆಕ್ಟ್ರಿಕ್ ಶಾಕ್ ಕೊಡ್ತಿದ್ರು. ಇಲಿಗಳಿಗೆ ಗೊತ್ತಾಗಿತ್ತು, ಯಾವಾಗ ಇವ್ರು ಈ ಸ್ಮೆಲ್ ತೋರಿಸ್ತಾರೋ ನಮಗೆ ಏನೋ ಆಗುತ್ತೆ, ಏನೋ ಎಲೆಕ್ಟ್ರಿಕ್ ಶಾಕ್ ಆಗುತ್ತೆ. ಈ ಒಂದು ಆ ಪೇರೆಂಟ್ಸಿನ ಮೆಮೊರಿ ಮಕ್ಕಳಲ್ಲಿ ಪಾಸ್ ಆಗಿದೆ, ಅದ್ರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಪಾಸ್ ಆಗಿದೆ. ಇದೇ ತರ ನ್ಯೂಕ್ಲಿಯರ್ ಹೋಲೋಕಾಸ್ಟ್ ಆಗಿತ್ತಲ್ಲ, ಜಪಾನ್ ಅಲ್ಲಿ ತರ ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಆ ಒಂದು ಸ್ಟ್ರೆಸ್ ಉಂಟಾಗುತ್ತಲ್ಲ, ಅಲ್ಲಿ ಸರ್ವೈವ್ ಆದವ್ರದ್ದು ಉಳಿದಿರ್ತಾರಲ್ಲ ಜನ, ಅವ್ರ ಮಕ್ಕಳುಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ಯಾರು ಹಾಕಿರೋದು ಕೂಡ ಆ ಒಂದು ಬಾಂಬ್ ಹಾಕಿದಾಗ ಅಥವಾ ಹಾಕಕ್ಕಿಂತ ಮುಂಚೆ ಅದನ್ನ ಎದುರಿಗೆ ನೋಡಿದವರು, ದೂರದಿಂದ ನೋಡಿದವರು, ಆ ಒಂದು ಭಯವನ್ನ ಪಟ್ಟವರು, ಇವೆಲ್ಲ ಅವ್ರಿಗೆ ಬರ್ತಾ ಇತ್ತು, ಈ ಸ್ಟ್ರೆಸ್ ಗಳೆಲ್ಲ. ಇದನ್ನ ನೋಡ್ತಾ ಅನ್ಕೊಂಡ್ರು,
ನಮ್ಮ ಮೆಮೊರಿ ಬರೀ ನಮ್ಮ ಜೀವನದಲ್ಲಿ ಏನ್ ನಾವು ಆಗತ್ತೆ ಅಷ್ಟೇ ನೆನ್ಪಿಟ್ಕೊಂಡಿರ್ತೀವಿ ಅಂತೇಳಿ ಇಷ್ಟೇ ಅಲ್ಲ, ಇನ್ನು ಏನು ಹಿಡನ್ ಪಾರ್ಟ್ ನಮ್ಮ ಒಳಗಡೆ ಅಡಗಿದೆ, ಅದು ಕಾನ್ಶಿಯಸ್ ಪಾರ್ಟ್ ಅಲ್ಲೂ ಇಲ್ಲ, ಸಬ್ ಕಾನ್ಶಿಯಸ್ ಪಾರ್ಟ್ ಅಲ್ಲೂ ಇಲ್ಲ ಅಂತ ಹೇಳಿ ಒಂದು ಸ್ಟಡಿ ಮಾಡ್ತಾ ಬಂದ್ರು. ಇದಕ್ಕಿಂತ ನಾವು ಡೇಟ್ ಬ್ಯಾಕ್ ಇನ್ನು ಹಿಂದೆ ಹೋದಂಗೆಲ್ಲ 20ನೇ ಶತಮಾನದ ಬಿಗಿನಿಂಗ್ ಹೋದಂಗೆಲ್ಲ ಇಬ್ರು ವ್ಯಕ್ತಿಗಳು ಬರ್ತಾರೆ, ಇಬ್ರು ಸೈಕಾಲಜಿಸ್ಟ್ಗಳು, ಜರ್ಮನ್ ಮತ್ತೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಅವ್ರು ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಮತ್ತೆ ಕಾರ್ಲ್ ಯುಂಗ್ ಅಂತ. ಇದನ್ನ ತುಂಬಾ ಜನ ಕೇಳಿಬಹುದು, ಕೆಲವೊಂದ್ಸಲ ಫಾದರ್ ಆಫ್ ಸೈಕಾಲಜಿ ಅಂತ ಕೂಡ ಕರೀತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಸೈಕೋಅನಾಲಿಸಿಸ್ ಮತ್ತೆ ಯಾಕೆ ನಮಗೆ ಕನಸುಗಳು ಬೀಳ್ತವೆ ಈ ತರ ಎಲ್ಲ ತುಂಬಾ ಅಧ್ಯಯನ ಮಾಡಿದವರು. ಅವರದೇ ಆದ ಒಂದು ಶಿಷ್ಯ ಇದ್ದ, ಅವನ ಹೆಸರು ಕಾರ್ಲ್ ಯುಂಗ್ ಅಂತ. ಇವರು ಕೂಡ ಇನ್ಫ್ಲೂಯೆನ್ಷಿಯಲ್ ಸೈಕಾಲಜಿಸ್ಟ್ಗಳು. ಇವರು ಗೆಳತನ ತುಂಬಾ ಕ್ಲೋಸ್ ಆಗಿತ್ತು ಮುಂಚೆ. ಆಮೇಲೆ ಇವರ ಸಿದ್ಧಾಂತ ಹೆಂಗಿತ್ತು ಅಂದ್ರೆ ಫ್ರಾಯ್ಡ್ ಅವ್ರದ್ದು, ನಾನು ಹೇಳಿದ್ನಲ್ಲ, ಈ ಜೀವನದಲ್ಲಿ ಯಾಕೆ ನನಗೆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗಲ್ಲ, ವಿಚಿತ್ರವಾಗಿರೋ ಘಟನೆಗಳು ಯಾಕೆ ನಡೀತವೆ, ಇದು ಯಾಕೆ ಹಿಂಗಾಯ್ತು ಅಂತ ಕ್ವಶನ್ ಮಾಡ್ತಾರಲ್ಲ, ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ಫ್ರಾಯ್ಡ್ ಅವರು. ಫಸ್ಟ್ ಕಾನ್ಶಿಯಸ್ ಮೆಮೊರಿಯಲ್ಲಿ ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಇರ್ತೀವಲ್ಲ, ಅಂದ್ರೆ ಏನ್ ಎಚ್ಚರ ಇದ್ದಾಗ ಏನ್ ಮಾಡ್ತಾ ಇರ್ತೀವಿ, ಏನ್ ನೋಡ್ತೀವಿ, ಏನ್ ಮುಟ್ಟುತ್ತೀವಿ, ಏನ್ ಸ್ಮೆಲ್ ಮಾಡ್ತೀವಿ, ಇವೆಲ್ಲ ನಾವು ಯಾವ್ದು ಬೇಕೋ ಅದನ್ನ ತಗೊಳ್ತೀವಿ, ಬೇಡದನ್ನ ಹಂಗೆ ಬಿಟ್ಟಿರ್ತೀವಿ ಅಥವಾ ಸಪ್ರೆಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಏನಾದ್ರೂ ದುಃಖ ಬರ್ತಕ್ಕಂಥ ಸಾಂಗ್ ನ ಲೈಕ್ ಯಾರಾದ್ರೂ ಬೇಕು ಅಂತ ಕೇಳಕ್ ಹೋಗಲ್ಲ, ಅದನ್ನ ಯಾಕೆ ಕೇಳ್ತೀಯ, ಬೋರ್ ಆಗುತ್ತೆ ಅಂತ. ಅಥವಾ ಯಾವ್ದೋ ಹಿಂಗೆ ಯೂಸ್ ಇಲ್ದಿರ್ತಕ್ಕಂಥ ಒಂದು ಏನೊಂದು ಸಂಗತಿಗಳಾಗ್ಲಿ ಅದನ್ನ ನಾವು ಮೇನ್ ಆಗಿ ತಗೊಳ್ಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಈ ತರ ನಾವು ಯಾವ್ದನ್ನ ಬೇಡ ಅಂತ ದೂರ ತಳ್ತೀವೋ ಅವು ಸಬ್ ಕಾನ್ಶಿಯಸ್ಲಿ ಸೇವ್ ಆಗ್ತವೆ, ಅವು ಕಂಪ್ಲೀಟ್ ಡಿಲೀಟ್ ಆಗಲ್ಲ. ಈ ಕ್ಷಣಕ್ಕೆ ನಿನಗೆ ಏನ್ ಬೇಕೋ ಆ ಕೆಲಸ ಮಾಡ್ಬೋದು, ನಿನಗೆ ಇಷ್ಟವಾದ ಕೆಲಸ ಮಾಡಿ ನಾನು ಹ್ಯಾಪಿ ಆಗಿದೆ ಅಂತ ಅನ್ಕೋಬಹುದು. ಇಷ್ಟ ಇಲ್ಲದೆ ಇರೋದನ್ನ ನೀನ್ ಚೂಸ್ ಮಾಡಿರಲ್ವಲ್ಲ, ಅವಕ್ಕೆ ಏನಾಗುತ್ತೆ, ಅವೆಲ್ಲ ಘಟನೆಗಳು ಏನಾಗುತ್ತೆ ಅಂತ ಇವ್ರು ಹೇಳ್ತಾರೆ. ಯಾರೋ ಸಿಗ್ಮಂಡ್ ಫ್ರಾಯ್ಡ್ ಅವರು. ಅನ್ಕಾನ್ಶಿಯಸ್ಲಿ ಸಬ್ ಕಾನ್ಶಿಯಸ್ಲಿ ಸೇವ್ ಆಗಿರುತ್ತೆ, ನೆಕ್ಸ್ಟ್ ಘಟನೆಗಳು ಬಂದಾಗ ಅವೇ ಮರುಕಳಿಸ್ತವೆ. ಇದಕ್ಕವರು ರಿಪ್ರೆಷನ್ ಅಂತ ಕರೀತಾರೆ. ಈ ಒಂದು ಸಿದ್ಧಾಂತವನ್ನ ಕಾರ್ಲ್ ಯುಂಗ್ ಅವರು ಒಪ್ಪೋದಿಲ್ಲ. ಇಲ್ಲ, ನೀವು ಹೇಳಿದ್ದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಯಾಕಂದ್ರೆ ನನಗೆ ಇನ್ನೊಂದು ಸಿದ್ಧಾಂತ ಇದೆ ಅಂತ. ಅವಾಗ ಅವರಿಗೆ ಮೆಲ್ಲಕ್ಕೆ ಬಿರುಕು ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ಅವರು ಮೀಟ್ ಮಾಡ್ತಾರೆ 1913 ಸಮೀಪದಲ್ಲಿ. ಅವಾಗ ಈ ಕಾರ್ಲ್ ಯುಂಗ್ ಅಂತ ಯಾರಿದ್ದಾರೆ ಸೈಕಾಲಜಿಸ್ಟ್, ಅವ್ರಿಗೆ ಒಂದ್ ಹೇಳ್ತಾರೆ, ನನಗೊಂದು ಕನಸು ಬಿದ್ದಿದೆ, ಕೇಳಿಸ್ಕೊಳ್ತೀರಾ ಅಂತ. ಹಾ ಹೇಳಿ ಅಂತ ಅಂದಾಗ, ನನ್ನ ಕನಸಲ್ಲಿ ನಾನು ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇದ್ದೆ, 3 ಅಂತಸ್ತಿಂದದು. ನಾನು ಸೆಕೆಂಡ್ ಫ್ಲೋರಿಗೆ ಹೋದಾಗ ಅಂದ್ರೆ ಫಸ್ಟ್ ಫ್ಲೋರಿಗೆ ಹೋದಾಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾಲ್ಗಳಿದಾವೆ, ಬಂಗಾರದಿಂದ ಮಾಡಿರ್ತಕ್ಕಂಥ ಒಂದು ಸೋಫಾ ಅವೆಲ್ಲ ಇದಾವೆ, ಒಂದು ರಾಜರ ಒಂದು ಆಸ್ಥಾನ ಇದ್ದಂಗೆ ಇತ್ತದು. ಆಯ್ತು, ಮುಂದೇನಾಯ್ತು ಅಂತ ಕೇಳ್ತಾರೆ ಫ್ರಾಯ್ಡ್. ಕಾರ್ಲಿಂಗ್ ಹೇಳ್ತಾರೆ, ನಾನ್ ಮತ್ತೆ ಕೆಳಗ್ ಬಂದೆ ಗ್ರೌಂಡ್ ಫ್ಲೋರಿಗೆ. ಅಲ್ಲಿ ಸ್ವಲ್ಪ ಅಷ್ಟೇನೋ ಒಂದು ಏನೋ ಶ್ರೀಮಂತರ ತರ ಇಲ್ಲ, ನಾರ್ಮಲ್ ಒಂದು ಕಟ್ಟಿಗೆ ತರ ಏನೋ ಒಂದು ಸಾಮಾನ್ಯ ಜನ ಇರೋ ತರ ಇತ್ತು ಅಂತ. ಮುಂದೇನು ಅಂತ ಕೇಳ್ತಾರೆ. ನಾನು ಅದೇನಾಗತ್ತೆ ಅಂತ ಮತ್ತೆ ನಾನು ಇದಕ್ ಹೋದೆ, ಬೇಸ್ಮೆಂಟಿಗೆ ಹೋದೆ, ಏನಾದ್ರು ಇರ್ಬೋದಂತ. ಅಲ್ಲಿ ನನಗೆ ವಿಚಿತ್ರವಾದ ಸೌಂಡ್ ಕೇಳ್ತಾ ಇತ್ತು. ಅಷ್ಟೇ ಅಲ್ಲ, ನಾನು ಅಲ್ಲಿ ಒಂದು ದೀಪ ಇತ್ತು, ಆ ದೀಪವನ್ನು ತಗೊಂಡು ಹೋದಾಗ ಜನರ ಮೂಳೆಗಳಿತ್ತು, ಅಲ್ಲೆಲ್ಲ ಜನರ ತಲೆಬುರುಡೆಗಳಿತ್ತು ಅಂತ ಹೇಳ್ತಾರೆ. ಫ್ರಾಯ್ಡ್ ಅವಾಗ ಹೇಳ್ತಾರೆ, ಹಾ ಯಾಕೆ ಅಂತ ನನಗೆ ಗೊತ್ತಾಯ್ತು, ನಿಮಗೆ ಯಾರೋ ಒಬ್ಬರನ್ನ ಕೊಲೆ ಮಾಡಬೇಕು ಅಂತಿದೆ, ಅದು ನಾನೇ ಇರ್ಬೋದು, ಯಾಕಂದ್ರೆ ನಾನು ಹೇಳಿದ ಸಿದ್ಧಾಂತ ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ಈ ತರ ನಿನಗೆ ಕನಸುಗಳು ಬೀಳ್ತಾ ಇದೆ ನೋಡು, ಕನಸಲ್ಲೂ ನಿನಗೆ ಇದೆ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಅಂತ. ಅವಾಗ ಕಾರ್ಲ್ ಯುಂಗ್ ಅವ್ರು ಹೇಳ್ತಾರೆ, ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ, ನನಗೆ ಯಾರನ್ನ ಕೊಲೆ ಮಾಡ್ಬೇಕಂತಿಲ್ಲ, ಇವೆಲ್ಲ ನನ್ನ ಸಬ್ ಕಾನ್ಶಿಯಸ್ಲಿ ಏನು ಇಲ್ಲ. ನನಗೆ ಬಂದಿರೋ ಆ ಫಸ್ಟ್ ಫ್ಲೋರ್ ಅನ್ನೋ ರಾಜನ ಆಸ್ಥಾನ ಅದು ಕಾನ್ಶಿಯಸ್ ಮೈಂಡ್, ಆ ಒಂದು ಗ್ರೌಂಡ್ ಫ್ಲೋರ್ ಅನ್ನೋ ಒಂದು ನಾರ್ಮಲ್ ಮನೆ ಅದು ಸಬ್ ಕಾನ್ಶಿಯಸ್ ಮೈಂಡ್. ಆದ್ರೆ ನಾನು ಏನು ಬೇಸ್ಮೆಂಟಿಗೆ ಅಂತ ಹೋದೆ, ಅದು ಯಾವತ್ತು ನಾವು ಪ್ರಯತ್ನ ಪಟ್ಟರು ಕೂಡ, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಂದ ಕೂಡ ಯಾವತ್ತು ನಾವು ನೋಡದೇ ಇರತಕ್ಕಂತ ಜಾಗ ಅದು. ಅದಕ್ಕೆ ನಾನು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ ಕರಿತೀನಿ ಅಂತ ಹೇಳಿದರು. ಈ ಒಂದು ಸಿದ್ಧಾಂತವನ್ನ ಕೇಳಿ, ಇದೇನಿದು, ನಾನು ಈ ತರ ಹೇಳಿದೆ, ಕಾನ್ಶಿಯಸ್ ಇಂದ ಮರ್ತಿರೋದು ಸಬ್ ಕಾನ್ಶಿಯಸ್ ಸ್ಟೋರ್ ಆಗಿ ಅಲ್ಲಿಂದ ನಮಗೆ ರಿಪ್ರೆಷನ್ ಒಂದು ಥಿಯರಿ ಸಿದ್ಧಾಂತವನ್ನ ಹೇಳಿದೆ, ಇವನು ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾನೆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತೆ. ಅಂದ್ರೆ ಕಾರ್ಲ್ ಯುಂಗ್ ಅವ್ರ ಪ್ರಕಾರ ನಾವು ಈ ಒಂದು ಏನು ಹಿಂದೆ ಪೂರ್ವಜರ ನೆನಪುಗಳಂತ ಏನ್ ಹೇಳಿದ್ರು ಜೆನೆಟಿಕ್ ಮೆಮೊರಿ ಅಂತ, ಅವ್ನ ಯಾವತ್ತೂ ನಾವು ಆಕ್ಟಿವೇಟ್ ಮಾಡಿರಲ್ಲ. ಅದು ಯಾಕೆ ಅಂತ ಅವ್ರು ಹೇಳಿರ್ತಾರೆ. ಮತ್ತೆ ಅವರು ಅದನ್ನ ನೆನಪು ಮಾಡ್ಕೋಬೇಕು ಅಂತಂದ್ರೆ ಕೂಡ ಏನು ಅಂತ ಹೇಳ್ತಾರೆ. ಈ ಒಂದು ಹೇಳುವ ಒಂದು ಪರಿ ಏನಿದೆಯಲ್ಲ, ಇವ್ರಿಗೆ ಇಷ್ಟ ಆಗಿಲ್ಲ ಸಿಗ್ಮಂಡ್ ಫ್ರಾಯ್ಡ್ ಅವರಿಗೆ. ಸೆಪ್ಟೆಂಬರ್ 1919 ಕಾಲದಲ್ಲಿ ಇವರಿಬ್ರು ಯಾವತ್ತೂ ಮಾತಾಡ್ಸಲ್ಲ. ಅವತ್ತೇ ಲಾಸ್ಟ್ ಅವ್ರು ಮೀಟ್ ಆಗ್ಬಿಟ್ಟು ಇನ್ಯಾವತ್ತೂ ಮಾತಾಡ್ಸೋದಿಲ್ಲ. ಸೊ ಇವರಿಬ್ರು ಒಂದು ಇನ್ಫ್ಲೂಯೆನ್ಷಿಯಲ್ ಸೈಕಾಲಜಿಸ್ಟ್ಗಳು ಅಂತಾನೆ ಹೇಳ್ಬೋದು. ಇವ್ರು ಮಾಡಿರ್ತಕ್ಕಂಥ ಸಾಧನೆ ಅವ್ರು ಗ್ರೇಟ್ ಇವ್ರು ಗ್ರೇಟ್ ಅಂತ ಹೇಳಲ್ಲ, ಆದ್ರೆ ಏನ್ ಆಗ್ತಾ ಇತ್ತು ಈ ಒಂದು ಫೀಲ್ಡ್ ಅಲ್ಲಿ ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಈ ಕಾರ್ಲ್ ಯುಂಗ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ.
ಈ ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ. ಈಗ ನಮಗೆಲ್ಲ ಗೊತ್ತಿದೆ, ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದೆ, ನಾವು ಎಚ್ಚರ ಇದ್ದಾಗ ಏನು ಆಲ್ಫಾ ಒಂದು ಸ್ಟೇಟ್ ಅಲ್ಲಿ ಬ್ರೈನ್ ಇದ್ದಾಗ ಏನೇನೋ ಇಂಟ್ರಾಕ್ಷನ್ ಮಾಡ್ತೀವಿ ಅದು ಒಂದು ರಿಚ್ನೆಸ್ ಆಗಿರುತ್ತೆ ಫೀಲಿಂಗು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಎಚ್ಚರ ಇದ್ದೀರಾ, ನಾನು ಎಚ್ಚರ ಇದ್ದೀನಿ, ಎಲ್ಲರೂ ಕಾನ್ಶಿಯಸ್ ಮೈಂಡ್ ಇಂದ ನೋಡ್ತಾ ಇದ್ದೀವಿ ವಿಡಿಯೋನ. ಜಗತ್ತು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ಕಲರ್ ಹೂಗಳು ಕಾಣ್ತಾ ಇದೆ, ಜನರು ಕಾಣ್ತಾ ಇದ್ದಾರೆ, ಬ್ಯೂಟಿಫುಲ್ ಆಗಿದೆ, ಅಂದ್ರೆ ಒಂದು ರಿಚ್ನೆಸ್. ಅದಕ್ಕೆ ಅವರ ಕನಸಿನಲ್ಲಿ ಅದು ಒಂದು ರಾಜನ ಆಸ್ಥಾನ ತರ ಕಾಣ್ತು. ಅದೇ ನಾವು ಏನೋ ಯೋಚನೆ ಮಾಡ್ತಿದ್ದಾಗ ಅಥವಾ ಇದ್ದಕ್ಕಿದ್ದಂಗೆ ಕೆಲವೊಬ್ಬರಿಗೆ ರಿಯಾಕ್ಷನ್ ಮಾಡುವಾಗ ಅಥವಾ ಈ ತರ ಮಾಡುವಾಗ ಗೊತ್ತಿಲ್ಲದೇನೆ ಮಾಡ್ತೀವಲ್ಲ, ಇನ್ವಾಲಂಟರಿ ಸಬ್ ಕಾನ್ಶಿಯಸ್ ಮೈಂಡ್ ಕಾರಣ ಅದಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಯಾರಾದ್ರೂ ಹೋಗಿ ಸ್ಟೇಜ್ ಮೇಲೆ ಮಾತಾಡೋದ್ರೆ ಹೆದರಿಕೆ ಆಗುತ್ತೆ ಅಂದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡಿನ ಒಂದು ಪ್ರಭಾವ. ಹೆದರಿಕೆ ಆಗಬೇಕು ಅಂತ ಹೇಳಿ ನೀವು ಅಲ್ಲಿ ಅನ್ಕೊಂತಿದ್ದೀರಾ, ಇಲ್ಲ, ಹೆದರಿಕೆ ಆಗುವ ಒಂದು ಗುಣ ನಿಮ್ಮೊಳಗಡೆ ಅದು ಸೇವ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಹಿಂದೆ ನಾನು ಹೇಳಿದ್ನಲ್ಲ, ಗೊತ್ತಿಲ್ಲದೆ ಇರ್ತಕ್ಕಂಥ ಮೆಲ್ಲಕ್ಕೆ ಯಾರ್ಯಾರೋ ಇಂಡೈರೆಕ್ಟ್ ಆಗಿ ಹೆದರಿಸಿ ನಮಗೆ, ಅಥವಾ ಒಬ್ರು ಅಂತಲ್ಲ, ಒಂದು ಸರ್ಕಮ್ಸ್ಟಾನ್ಸಸ್ ಅಥವಾ ಎನ್ವೈರನ್ಮೆಂಟ್ ಈ ತರ ಮಾಡಿರುತ್ತೆ. ನಾರ್ಮಲ್ ವ್ಯಕ್ತಿ ಮನೆ ತರ, ಇದು ತರ ಗ್ರೌಂಡ್ ಫ್ಲೋರ್ ತರ. ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಒಂದು ಸ್ಥಳದ ಬಗ್ಗೆ ಮಾತಾಡೋಣ. ಕಾರ್ಲ್ ಯುಂಗ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋದ್ರಲ್ಲಿ ಏನೇನು ಅಡಗಿರಬಹುದು. ಈಗ ಕಾನ್ಶಿಯಸ್ ಅಲ್ಲಿ ಇದ್ದದನ್ನ ಎದುರಿಗೆ ಟಕ್ ಅಂತ ಹೇಳ್ತೀವಿ, ಸಬ್ ಕಾನ್ಶಿಯಸ್ ಇದ್ದದನ್ನ ಹೆಂಗೋ ಮಾಡಿ ಹೇಳ್ಬೋದು, ನಿಮ್ಮ ಹಿಪ್ನೋಸಿಸ್ ಮಾಡಿ ಅಥವಾ ನಿಮಗೆ ಏನೋ ಮಾಡಿ ಹೇಳ್ಬೋದು. ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋದನ್ನ ಯಾವ ಒಂದು ಫೋರ್ಸ್ ಇಂದ ಅರಿಬಹುದು ಅಂತೇಳಿ ಅವ್ರು ಹೇಳ್ತಾರೆ. ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋದು ಒಂದು 2 ಮಿಲಿಯನ್ ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ತಲೆಯಲ್ಲೇ ಇದೆ ಅಂತ ಅವ್ರು ಹೇಳ್ತಾರೆ. ಇದು ಮೊದಲು ಯಾರಿಗೂ ನಂಬಕ್ಕಾಗಿಲ್ಲ. ಆಮೇಲೆ ಅವರು ಕೆಲವೊಂದು ಪಾಸ್ಟುಲೇಟ್ಸ್ ಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಇದಕ್ಕೆ ಅವರು ಆರ್ಕಿಟೈಪ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹಳೆಯ ಕಾಲದ ಸಿವಿಲೈಸೇಷನ್ಗಳು, ಹಳೆಯ ಕಾಲದ ಒಂದು ಏನೋ ಒಂದು ಅವರ ಒಂದು ಟೆಕ್ನಿಕ್ಗಳು, ಅವರ ಒಂದು ಶೈಲಿ, ಅವರ ಒಂದು ಡ್ಯಾನ್ಸ್ ಮಾಡ್ತಕ್ಕಂಥ ಶೈಲಿ, ಈ ತರ ಅವರು ಕೆಲವೊಂದು ರೋಗಿಗಳಲ್ಲಿ ನೋಡಿದ್ರಂತೆ. ಅವರ ಒಂದು ಸ್ಟಡಿ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಅವ್ರು ಸ್ವಿಟ್ಜರ್ಲ್ಯಾಂಡ್ ಬಿಟ್ಟು ಎಲ್ಲೂ ಹೊರಗೆ ಹೋಗಿಲ್ಲ ಅವರ ಪೇಷಂಟ್ಸ್ಗಳು. ಆದರೆ ಜಗತ್ತಿನ ಡಿಫರೆಂಟ್ ಸಿವಿಲೈಸೇಷನ್ ಗಳ ಬಗ್ಗೆ ಅವರು ಚಿತ್ರಗಳನ್ನು ಬಿಡಿಸೋದು, ಆ ತರ ಆಕ್ಟ್ ಮಾಡೋದು, ಈ ತರ ಮಾಡ್ತಾ ಇದ್ರು ಮನೋರೋಗಿಗಳು. ಇವರಿಗೆ ಆಶ್ಚರ್ಯ ಆಗ್ತಾ ಹೋಯ್ತು, ನಿಜವಾಗ್ಲೂ ಈ ಒಂದು ರೋಗಿಗಳಲ್ಲಿ ಕಾನ್ಶಿಯಸ್ ಮೈಂಡ್ ಇಂದನ ಈ ತರ ಆಗ್ತಿರಲ್ಲ, ಅಥವಾ ನಾನು ಏನೋ ಒಂದು ಸಿದ್ಧಾಂತ ಕೊಟ್ಟಿದ್ದೀನಿ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ, ಯಾವತ್ತು ಯಾರು ಟಚ್ ಮಾಡಿರೋಂತ ಪಾರ್ಟ್, ಈವನ್ ಸಬ್ ಕಾನ್ಶಿಯಸ್ ಗಿಂತ ಕೆಳಗಿನ ಲೆವೆಲ್ ಅದು, ಅಲ್ಲಿ ಯಾವತ್ತು ನಾವು ಹೋಗಿರಲ್ಲ. ಯಾಕೆಂದ್ರೆ ಅದು ಏನು ಅಂತಾನೆ ಗೊತ್ತಿಲ್ಲ. ಇದಕ್ಕೆ ಅವರು ಆರ್ಕಿಟೈಪ್ ಅಂತ ಕರೆದ್ರು. ಅಂದ್ರೆ ಈಗ ನಂಬರ್ಸ್ ನ ಇದು ಮಾಡೋದು, ಸಿಂಕ್ರೋನಿಸಿಟಿ ಇದು ಮಾಡೋದು, ಚಿತ್ರಗಳನ್ನ ನೋಡೋದು, ಪೇಂಟಿಂಗ್ಸ್ ಗಳನ್ನ ಮಾಡೋದು, ಎಲ್ಲ ಯಾವ್ದೋ ಒಂದು ಇದಕ್ಕಿದ್ದಂಗೆ ಹಳೆಯ ಮೂವಿಗಳನ್ನ ನೋಡೋದು, ಹಳೆಯ ಜನರನ್ನ ಇದು ಮಾಡೋದು, ಈ ತರ ಕೆಲವೊಬ್ರು ಮಾಡ್ತಾ ಇರ್ತಾರೆ ನೋಡಿ. ಈವನ್ ಅದು ಬರೀ ಮನೋರೋಗಿಗಳಂತಲ್ಲ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ, ನಾನೇ ಇದೀನಲ್ಲ ಸುಧೀಂದ್ರ ಅಂತ, ನನಗೆ ಈ 1940s 1910 1890s ಈ ತರ ಮೂವಿಗಳು ನೋಡ್ಬೇಕು ಅಂತಂದ್ರೆ ಅವಾಗ ನೋಡ್ತಿರ್ತೇನೆ, ಬೇಕು ಅಂತ ಫುಲ್ ಮೂವಿ ನೋಡ್ತಿರ್ತೇನೆ. ಅವಾಗ ಜನ ಹೆಂಗಿದ್ರು, ಇದಕ್ಕೆ ಕಾರಣ ಏನಂತ ನನಗೆ ಗೊತ್ತಿಲ್ಲ, ಇದಕ್ಕೆ ಇಂಥದ್ದೇ ಕಾರಣಕ್ಕೆ ನಾನು ಹಿಂಗ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಹೀಗೆ ನಂದು ಒಂದು ಕ್ವಾಲಿಟಿ ಇದು, ಹಳೆಯ ಮೂವಿಯನ್ನ ನೋಡ್ಬೇಕು. ಹಳೇದಂತಂದ್ರೆ 2 ವರ್ಷ 5 ವರ್ಷ ಅಲ್ಲ, 100-200 ವರ್ಷಗಳ ಕಾಲ ಜನ ಹೆಂಗ್ ಬದುಕಿದ್ರು, ಅಲ್ಲಿ ಹೆಂಗಿತ್ತು, ಯುರೋಪ್ ಹೆಂಗಿತ್ತು, ಬೇರೆ ದೇಶಗಳು ಹೆಂಗಿತ್ತು, ಹೆಂಗೆ ಇಮಿಗ್ರೇಷನ್ ಆಯ್ತು. ಸೊ ಈ ತರ ಎಲ್ಲ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕ್ವಾಲಿಟಿ ಇರುತ್ತೆ. ಇದಕ್ಕೆ ಅವರು ಆರ್ಕಿಟೈಪ್ ಅಂತ ಕರೆದ್ರು. ಆಮೇಲೆ ಇನ್ನೊಂದು ಸಿದ್ಧಾಂತ ಕೊಡ್ತಾರೋ ಪರ್ಸೋನಾ ಅಂತ ಕರೀತಾರೆ. ಪರ್ಸನಾಲಿಟಿ ಅಂತ ಏನ್ ಗೊತ್ತಿದೆ, ವ್ಯಕ್ತಿತ್ವ ಅಂತ. ಈ ಪರ್ಸೋನಾ ಅಂತಂದ್ರೆ ಏನಂತಂದ್ರೆ, ಈಗ ನೋಡಿ, ನಿಮಗೆ ವಾಟ್ಸ್ಆಪ್ ಇದೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ, ಟ್ವಿಟರ್ ಯೂಸ್ ಮಾಡ್ತೀರಿ, ಎಲ್ಲ ಇರ್ತಾರ. ಅಲ್ಲ ಡಿಪಿ ಅಂತ ಇರುತ್ತೆ ಫೇಸ್ಬುಕ್ ಅಲ್ಲಿ, ಆ ಡಿಪಿ ಅನ್ನು ಹಾಕೊಂಡಿರ್ತೀವಿ. ಅಂದ್ರೆ ಡಿಪಿ ಹಾಕೊಂಡ್ಬಿಟ್ಟು ನಿಮ್ಮ ಬಗ್ಗೆ ಹಿಂಗೆ ಇಷ್ಟು ವರ್ಷ ನಿಮ್ ಕ್ವಾಲಿಟಿಗಳು, ಹಂಗೆ ಒಂದು ಜಸ್ಟ್ ಒಂದು ಬಯೋ ಅಂತ ಇರುತ್ತಲ್ಲ, ಬಯೋ ಸೆಕ್ಷನ್, ನಾನ್ ಹಿಂಗೆ ಅಂತ ಎಲ್ಲ ಬರ್ಕೊಂಡಿರ್ತಾರಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಜಗತ್ತಿಗೆ ನಾನು ಏನನ್ನು ನಾನು ಏನಾಗಿ ತೋರಿಸ್ಬೇಕು ಅನ್ನೋದನ್ನ ಯಾರು ಡಿಪಿಕ್ಟ್ ಮಾಡ್ತಾರಲ್ಲ, ನಾವೆಲ್ಲ ಮಾಡ್ತಿದೀವಲ್ಲ ಈ ತರ, ಇದಕ್ಕೆ ಪರ್ಸೋನಾ ಅಂತ ಕರೀತಾರೆ. ಇದು ಒಂದು ಪರ್ಸೋನಾ ಅಂತಂದ್ರೆ ಲ್ಯಾಟಿನ್ ಒಂದು ಪದದಲ್ಲಿ ಮಾಸ್ಕ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಸ್ಟೇಜ್ ಮೇಲೆ ನಾಟಕ ಮಾಡ್ತಿರ್ತಾರಲ್ಲ, ಮಾಸ್ಕ್ ಹಾಕೊಂಡ್ ಬರ್ತಾರಲ್ಲ, ಈ ಯಕ್ಷಗಾನ ಮಾಡೋ ಪೇಂಟಿಂಗ್ ಹಾಕೊಂಡ್ ಬರ್ತಾರಲ್ಲ, ಹಂಗೆ ಮಾಸ್ಕ್ ಹಾಕೊಂಡ್ ಬರ್ತಾರೆ, ಅದಕ್ಕೆ ಪರ್ಸೋನಾ ಅಂತ ಕರೀತಾರೆ ಅಂತ. ಅಂದ್ರೆ ಇಲ್ಲಿ ನಾವು ಏನನ್ನ ಜಗತ್ತಿಗೆ ನಾವು ಏನಾಗಿ ಕಾಣ್ಬೇಕು ಅಂತ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ, ಈಗ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕಂತ ಫುಲ್ ಮೇಕಪ್ ಮಾಡ್ಕೊಂಡು ಜನ ಹೋಗ್ತೀವಿ, ಯಾಕಂದ್ರೆ ನಾನ್ ಚೆನ್ನಾಗಿ ಕಾಣಬೇಕು ಅಂತ. ಅಂದ್ರೆ ಅದು ನಿಮ್ಮ ಪರ್ಸೋನಾ ಬೇರೆಯವರಿಗೆ ಹಿಂಗ್ ಅನಿಸ್ಬೇಕು. ನನ್ನನ್ನು ಯಾವತ್ತಾದ್ರೂ ಬೇರೆಯವರು ನೋಡಿದಾಗ, ಓ ಇವನು ಅಥವಾ ಇವಳು ಚೆನ್ನಾಗಿದ್ದಾಳೆ ಅಂತ ಅನಿಸ್ಬೇಕು ಅಂತೇಳಿ ನಿಮ್ ಒಳಗಡೆ ಒಂದು ಭಾವನೆ ಇದೆಯಲ್ಲ, ಆ ಒಂದು ಭಾವನೆಗೆ ಪರ್ಸೋನಾ ಅಂತ ಕರೀತಾರೆ. ಈ ಕಾರ್ಲ್ ಯುಂಗ್ ಅವ್ರು ಹೇಳ್ತಾ ಹೋಗ್ತಾರೆ, ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಯಾಕೆ ಹಿಂಗೆ ತುಂಬಿಕೊಂಡಿರುತ್ತೆ, ಯಾಕೆ ಅಲ್ಲಿ ನಾವು ಯಾವತ್ತೂ ಹೋಗಿರಲ್ಲ ಅಂತಂದ್ರೆ, ನಾವ್ ಏನ್ ಮಾಡ್ತೀವಿ, ಒಳ್ಳೆ ಥಿಂಗ್ಗಳು ಇದ್ದಾಗ ಮಾತ್ರ ನಮ್ಮ ಪರ್ಸೋನಾನ ಆತರ ಇಟ್ಕಂತೀವಿ.
ಆದ್ರೆ ಬೇಡ ಬೇಡವಾದ ಥಿಂಗ್ಗಳನ್ನೆಲ್ಲ ನೆಗೆಟಿವಿಟಿ ಅಂತ ಹೇಳಿ ಹಂಗೆ ಬಿಡ್ತೀವಿ, ಅದನ್ನ ಎಕ್ಸ್ಪೋಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಅಥವಾ ನನಗೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಡಾರ್ಕ್ ಸೈಡ್ ಅಂತ ಇರುತ್ತೆ. ಇದನ್ನ ಕಾರ್ಲ್ ಯುಂಗ್ ಅವರು ಶಾಡೋ ಅಂತ ಕರೀತಾರೆ. ಅಂದ್ರೆ ನಮ್ಮ ಒಂದು ಮುಖ ಏನ್ ಕಾಣ್ತಾ ಇದೆ, ಇದು ಸ್ವಲ್ಪ ನಾನು ಮೆಟಾಫಿಸಿಕಲ್. ಇದು ಮಾಸ್ಕ್ ಅಂದ್ರೆ ಎಲ್ಲಿದೆ ಮಾಸ್ಕ್ ಅಂತ ತೋರ್ಸೋದಲ್ಲ. ಮಾಸ್ಕ್ ಅಂದ್ರೆ ನಾ ಏನ್ ಹೇಳ್ತೀನಿ, ಈಗ ನೀವು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಯಾರನ್ನೋ ಒಬ್ಬರನ್ನ ಮಾತಾಡ್ತೀರಾ, ಫಸ್ಟ್ ಟೈಮ್ ಯಾರನ್ನೋ ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಿರ್ತೀರಾ ಅಂತಂದ್ರೆ, ಈಗ ಅಥವಾ ಹಿಂಗೆ ಯಾವ್ದೋ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಅದೇನಂತಂದ್ರೆ, ನನ್ನ ರೆಪ್ರೆಸೆಂಟೇಷನ್ ಏನಿದೆ, ನನ್ನ ಒಂದು ಕಾನ್ಸೆಪ್ಟ್ ಅನ್ನು ಅವ್ರ ಮನಸ್ಸಿನಲ್ಲಿ ನಾನು ಏನ್ ಇಳಿಸ್ಬೇಕಾಗಿದೆ, ಇನ್ಸ್ಟಿಲ್ ಮಾಡ್ಬೇಕಾಗಿದೆ, ಅದು ತುಂಬಾ ಹೈ ಲೆವೆಲ್ ಆಗಿರ್ಬೇಕು. ಯಾಕಂತಂದ್ರೆ ನಾನು ಈಗೋ, ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಈ ಈಗೋ ಅನ್ನೋದು ಏನ್ ಮಾಡ್ಬಿಡುತ್ತೆ, ನಮ್ಮ ಪರ್ಸೋನವನ್ನ ಯಾವಾಗ್ಲೂ ಒಂದೇ ದಾರಿಯಲ್ಲೇ ಮೇಂಟೈನ್ ಮಾಡುತ್ತೆ. ಅದೇನು, ನನಗೆ ಜಗತ್ತು ಒಳ್ಳೇದನ್ನೇ ಹೇಳ್ಬೇಕು, ನಾನು ಹೈಯೆಸ್ಟ್ ಇದೀನಿ ಅಂತ ಹೇಳ್ಬೇಕು, ನಾನ್ ಬೆಸ್ಟ್ ಇದೀನಿ ಅಂತ ಹೇಳ್ಬೇಕು, ಈ ತರ ಮಾತ್ರ. ಆದ್ರೆ ನಮಗೆ ಯಾವ್ದೋ ಒಂದು ಕೆಟ್ಟ ಗುಣ ಇರುತ್ತೆ, ತುಂಬಾ ಹೊಲಸು ಗುಣ ಇರುತ್ತೆ, ತುಂಬಾ ಯಾರಿಗೂ ಹೇಳ್ಕೊಳ್ಳಾರದಂತ ಗುಣ ಇರುತ್ತೆ. ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತೆ. ಇರ್ಲಿಲ್ಲ ಅಂತಂದ್ರೆ ಕೂಡ ಒಂದ್ಸಲ ಯೋಚನೆ ಬಂದಿರುತ್ತೆ, ಏನ್ ಮಾಡಬಾರ್ದು ಏನ್ ಮಾಡಬೇಕು ಅಂತ ಹೇಳಿ. ಆದ್ರೆ ಅದನ್ನ ಬಿಡಕ್ ಆಗ್ತಾ ಇರೋದಿಲ್ಲ. ಯಾವ್ದೋ ಒಂದು ಅದನ್ನ ನಾವು ಹೈಡ್ ಮಾಡ್ತೀವಿ, ಯಾವತ್ತು ಯಾರಿಗೂ ಹೇಳಲ್ಲ. ಯಾಕೆ? ನನ್ನ ಬಗ್ಗೆ ಅವರಿಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ. ಇಷ್ಟು ವರ್ಷ ನಾನು ಹಿಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀನಿ, ಅದೇನು ಸ್ಟೇಟಸ್ ಅಂತ ಕರೀತಾರಲ್ಲ, ಅದೇನ್ ಆ ಪದದ ಅರ್ಥ ಗೊತ್ತಿಲ್ಲ ನನಗೆ, ನಾನು ಹೇಳ್ತಿರೋದು ಲಿಟ್ರಲ್ ಅಲ್ಲ, ಅದ್ ಏನ್ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಆ ಸ್ಟೇಟಸ್ ಅಂತ ಏನ್ ಕರೀತಾರೆ, ಅದು ಎಲ್ಲಿ ಹಾಳಾಗ್ಬಿಡುತ್ತೋ, ಎಲ್ಲಿ ನನ್ನ ಒಂದು ಡಾರ್ಕ್ ಸೈಡ್ ಗೊತ್ತಾಗ್ಬಿಡುತ್ತೋ ಅವ್ರಿಗೆ ಅಂತ. ಜೋಕರ್ ಏನ್ ಹೇಳ್ತಾನೆ, ಇನ್ ದೇರ್ ಲಾಸ್ಟ್ ಮೂಮೆಂಟ್ಸ್ ಪೀಪಲ್ ಶೋ ಹೂ ದೇ ರಿಯಲಿ ಆರ್ ಅಂತ. ಅದಕ್ಕೆ ಅವನ ಒಂದು ಮಾತು ಹೇಳ್ತಿರ್ತಾನೆ, ಅವ್ರನ್ನ ಯಾರು ಹಿಡ್ಕೊಂಡ್ ಬಂದಿರ್ತಾರೋ ಅವ್ರಿಗೆಲ್ಲ ಒಂದು ಮಾತು ಹೇಳ್ತಿರ್ತಾನೆ. ಒಬ್ಬ ಮನುಷ್ಯನನ್ನ ಅವನ ನಿಜವಾದ ಪರ್ಸೋನ, ಅಂದ್ರೆ ಅವನ ನಿಜವಾದ ಮುಖವಾಡವನ್ನ ನೀವು ನೋಡ್ಬೇಕಂತಂದ್ರೆ ಅವನನ್ನ ಚೆನ್ನಾಗಿ ಮಾತಾಡ್ಸ್ಬಿಡ್ರಿ. ಚೆನ್ನಾಗಿ ಮಾತಾಡ್ಸಿದ್ರೆ ನೀವು ಅವ್ರು ಚೆನ್ನಾಗಿ ಮಾತಾಡ್ತಾರೆ, ನೀವು ಅವ್ರಿಗೆ ನೈಸಿದ್ರೆ ನೈಸಿರ್ತಾರೆ. ಒಂದು ಸಲ ಅವ್ರನ್ನ ಕೆದಕಿ ನೋಡಿ, ನೀವು ಅವ್ರನ್ನ ಕೆದಕಿ ನೋಡಿ, 2 ಸಲ ಕೆದಕಿ, 3 ಸಲ ಕೆದಕಿ, ಅವಾಗ ಅವ್ರದ್ದು ಒಂದೊಂದೇ ಪದರ ಬಿಚ್ತಾ ಬರುತ್ತೆ, ಒಂದೊಂದೇ ಮಾಸ್ಕ್ ಪರ್ಸೋನಗಳು ಬಿಚ್ತಾ ಬರುತ್ತೆ. ಅವ್ರ ಮನಸ್ಸೊಳಗಡೆ ಎಷ್ಟೋ ವ್ಯಕ್ತಿಗಳು ಇರ್ತವೆ. ಅವನು ಯಾವ್ದನ್ನ ಹೇಳಿ ಮಾಡ್ತಾನೆ, ಯಾವ್ದನ್ನ ಪ್ರಪಂಚಕ್ಕೆ ವ್ಯಕ್ತಪಡಿಸ್ತಾನೆ, ಇವು ವ್ಯಕ್ತಪಡಿಸೋದು ಮಾತ್ರ ಕಾನ್ಶಿಯಸ್ ಅಲ್ಲಿ ಬಂದ್ಬಿಟ್ಟು ಹೈಡ್ ಮಾಡಿರೋದೆಲ್ಲ ಈ ಸಪ್ರೆಷನ್ ಆಗಿ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಒಂದು ಕಾಣಲಾರದ ಒಂದು ಭೂತದ ತರ ಇರತಕ್ಕಂತ ಒಂದು ನಿಗೂಢ ಜಾಗದಲ್ಲಿ ಸೇರ್ಕೊಳ್ಳುತ್ತೆ. ಈ ಜಾಗ ನಮಗೆ ಶಾಡೋ ತರ, ನಾವು ಯಾವತ್ತೂ ಇದನ್ನ ಹೊರಗೆ ಬಿಡಲ್ಲ. ಯಾಕೆ? ನಮ್ಮ ಮನಸ್ಸಲ್ಲಿ ಒಂದು ಕೂತ್ಬಿಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಶಾಡೋ ಅಂತಂದ್ರೆ ನೆಗೆಟಿವ್, ನನ್ನ ಒಂದು ಏನು ಕೆಟ್ಟ ಗುಣಗಳಿದಾವೆ, ನನ್ನ ಏನೋ ಒಂದು ಹೊಲಸು ಚಿಂತನೆಗಳಿದಾವೆ, ನನ್ನ ಏನೋ ಒಂದು ಮಾಡಬಾರದ ಒಂದು ಯೋಚನೆ ಮಾಡ್ತೀನಿ ಬೇರೆಯವ್ರ ಬಗ್ಗೆ, ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅಥವಾ ಅದನ್ನ ನಾನೇನಾದ್ರು ಯಾರಿಗೆ ಹೇಳ್ಬಿಟ್ರೆ ಅವರು ನನ್ನನ್ನು ಏನ್ ಮಾಡ್ಬಿಡ್ತಾರೋ, ಅಥವಾ ನನ್ನನ್ನು ಅವರು ದೂರ ತಳ್ಬಿಡ್ತಾರೋ, ಅಥವಾ ನಾನೊಬ್ಬ ಕೆಟ್ಟ ವ್ಯಕ್ತಿಯಾಗಿ ಪರಿಣಮಿಸ್ತೇನೋ ಸಮಾಜದಲ್ಲಿ. ಕಾರ್ಲ್ ಯುಂಗ್ ಅವ್ರು ಹೇಳ್ತಾ ಬರ್ತಾರೆ, ಬರೀ ಈ ತರ ಯೋಚನೆ ಮಾಡ್ತಿರಲ್ಲ, ಅದನ್ನ ನೀವು ವ್ಯಕ್ತಪಡಿಸಿದ್ರೆ ನಿಮ್ಮಲ್ಲಿ ಏನು ಉಳಿದಿರಲ್ಲ. ಆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಏನು ಉಳಿದಿರಲ್ಲ. ಒಂದು ಗಾದೆ ಮಾತಿದೆಯಲ್ಲ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಅಂದ್ರೆ ತೋರ್ಸಕ್ಕೆ ನೋಡಕ್ಕೆ ಸೀಕ್ರೆಟ್ ಆಗಿ ಏನು ಇಲ್ದವನು ಯಾರಿಗೆ ಹೆದರ್ತಾನೆ, ಎಲ್ಲ ವ್ಯಕ್ತವಾಗ್ಬಿಟ್ಟಿದೆ. ಬಟ್ ಈ ಸಾಮಾನ್ಯ ಮನುಷ್ಯರಾಗಿ ಈ ಸೋ ಕಾಲ್ಡ್ ಏನೋ ಗೌರವಾನ್ವಿತವಾಗಿ ಬದುಕ್ತೀನಿ, ಸ್ಟೇಟಸ್ ಅನ್ನು ಮೇಂಟೈನ್ ಮಾಡಿ ಬದುಕ್ತೀನಿ, ನಾನು ಹಿಂಗೆ ಅಂತ ಏನ್ ಹೇಳ್ತಾರೆ, ಈಗೋ ಅನ್ನೋದು ಒಂದು ಮಾಸ್ಕ್ ಅಂತ ಕೂಡ ಕಾರ್ಲ್ ಯುಂಗ್ ಅವರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗೋ ಅನ್ನೋ ಮಾಸ್ಕ್ಗೆ ನಮಗೆ ಬೇರೆ ಬೇರೆ ಮಾಸ್ಕ್ ಗಳನ್ನು ಹಾಕ್ಸಿರ್ಬೋದಾ? ಈ ಈಗೋ ಅನ್ನೋ ಮಾಸ್ಕಿನ ಹಿಂದೆನೆ ನಮ್ಮ ಆ ಶಾಡೋ ಅನ್ನೋ ಮಾಸ್ಕ್ ಇರ್ಬೋದಾ? ಯಾವತ್ತಾದ್ರೂ ನಾವು ಆ ಒಂದು ಶಾಡೋ ಅಥವಾ ಆ ಒಂದು ಹೈಡ್ ಮಾಡಿರ್ತಕ್ಕಂತ ಒಂದು ಸಪ್ರೆಸ್ ಮಾಡಿರತಕ್ಕಂತ ಒಂದು ಮಾಸ್ಕ್ ನ ಪ್ರಪಂಚಕ್ಕೆ ತೋರ್ಸಕ್ ಸಾಧ್ಯನಾ? ಯಾಕೆ ನಾವು ತೋರ್ಸಲ್ಲ? ಕಾರ್ಲ್ ಯುಂಗ್ ಅವರು ಹೇಳಿದ್ರು, ಅದು ಒಂದು ನೆಗೆಟಿವ್ ಆಗಿ ತಗೋಬೇಡಿ, ಅದನ್ನ ಪಾಸಿಟಿವ್ ಆಗಿ ತಗೊಳಕ್ಕೆ ಸಾಧ್ಯ ಇದೆ. ಅದನ್ನ ನೀವು ಇಟ್ಕೊಂಡ್ರೆ ಮನೋರೋಗಗಳು ಬರುತ್ತೆ. ಆ ಮನೋರೋಗಗಳು ಬಂದ ತಕ್ಷಣ ಮತ್ತೆ ನೀವು ಬೇರೆ ಬೇರೆ ಸಿದ್ಧಾಂತಗಳನ್ನು ಕೊಡಕ್ ಹೋಗ್ತೀರಿ. ಅವು ನಾವು ಲೈಕ್ ಬೇರೆ ಎಲ್ಲಿಂದನೋ ಬಂದಿದ್ದಲ್ಲ ಮನೋರೋಗಗಳು, ನಮ್ಮ ಒಳಗಡೆ ಈ ತರ ಹೈಡ್ ಆಗಿರ್ತಕ್ಕಂತ ಒಂದು ಶಾಡೋ, ಆ ಒಂದು ಶಾಡೋನೇ ಇದಕ್ಕೆ ಕಾರಣ ಅಂತ ಅವರು ಹೇಳ್ತಾ ಬರ್ತಾರೆ. ಆದ್ದರಿಂದ ಈ ವಿಡಿಯೋದಿಂದ ನಾನು ಏನೊಂದು ಟೇಕ್ ಮಾಡ್ತಿದ್ದೀನಿ ಅಂತಂದ್ರೆ, ಯಾವತ್ತಾದ್ರೂ ನಾವು ನಮ್ಮ ಪರ್ಸೋನವನ್ನ ಒಂದು ಸಮಾಜದಲ್ಲಿ ಕರೆಕ್ಟ್ ಆಗಿ ಇಡಬೇಕು ಅಥವಾ ಹೈಯೆಸ್ಟ್ ಆಗಿ ಕ್ಯಾಲಿಬರ್ ಆಗಿ ಇಟ್ಕೋಬೇಕು, ಇದೆಲ್ಲ ಒಂದು ಒಳ್ಳೆ ಸಂಗತಿನೇ. ಆದ್ರೆ ಪಾಸಿಟಿವಿಟಿ ಅನ್ನೋದು ನೆಗೆಟಿವಿಟಿ ಅನ್ನೋದ್ರಲ್ಲೂ ಇರುತ್ತೆ ಅಂತ ಹೇಳಿ ಇವರ ಸಿದ್ಧಾಂತ ತಿಳಿದು ಬರುತ್ತೆ. ಹಂಗಂತೇಳಿ ನೆಗೆಟಿವಿಟಿನೇ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ, ಕೆಲವೊಮ್ಮೆ ನಮ್ಮ ನಿಜವಾದ ತನ ಏನು ಅಂತೇಳಿ ಸಮಾಜಕ್ಕೆ ಅಥವಾ ತೋರ್ಸೋದು ಅದೊಂದು ಕೆಟ್ಟ ಗುಣ ಅಲ್ಲ. ಹಾಗಂತ ಒಬ್ಬರನ್ನ ಕೊಲೆ ಮಾಡ್ತೀನಿ ಅಂತೇಳಿ ನನ್ನೊಳಗೆ ಯಾವಾಗ್ಲೂ ಇತ್ತಂತೆ ಕೊಲೆ ಮಾಡ್ಬಿಡ್ತೀನಿ, ಅದು ನಿಜ ಆಗುತ್ತಾ ಅಂತ ಕೇಳಿದ್ರೆ ಅದು ಅಪರಾಧ. ನಾ ಹಾಗೆ ಹೇಳ್ತಾ ಇಲ್ಲ.
ಏನ್ ಆಗ್ತಿದ್ಯೋ ಅದನ್ನೇ ಅಟ್ಲೀಸ್ಟ್ ಎಕ್ಸ್ಪ್ರೆಸ್ ಮಾಡಬೇಕು. ಅಟ್ಲೀಸ್ಟ್ ಸೈಕೋಪಾತ್ಗಳಾಗೋದು ಸ್ಟಾಪ್ ಆಗುತ್ತೆ. ಒಳಗೆ ನಮ್ಮ ಬಗ್ಗೆ ಏನೇನೋ ಅನ್ಕೊಂಡ್ಬಿಟ್ಟು ಹೊರಗೆ ಇದ್ದಕ್ಕಿದ್ದಂಗೆ ಅವ್ರದ್ದೊಂದು ಪರ್ಸೋನ ಹೇಳಿದ್ದೀನಿ ಮುಖೋಡ ಕಳಿಸ್ಬಿಟ್ರೆ ನಮಗೆ ಆಗ್ತಕ್ಕಂಥ ನೋವು ಮತ್ತೆ ಅದು ಈ ರಿಪ್ರೆಷನ್ ಸಿದ್ಧಾಂತ ಪ್ರಕಾರ ಸಬ್ ಕಾನ್ಶಿಯಸ್ ಹೋಗುತ್ತೆ. ಅಲ್ಲಿಂದ ಮತ್ತೆ ಅದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಬರುತ್ತೆ. ಆದ್ದರಿಂದ ಈ ಮನುಷ್ಯ ಆದಂತನು ಲೈಕ್ ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಈವನ್ ಅವನಿಗೆ ಎಷ್ಟೇ ಕೆಟ್ಟದ ಒಂದು ಯೋಚನೆಗಳಾಗಿರ್ಲಿ, ಒಳ್ಳೆ ಯೋಚನೆಗಳಾಗಿರ್ಲಿ, ಹೇಳ್ಕೋ ಬೇಕಾಗಿರ್ತಕ್ಕಂಥ ಯೋಚನೆಗಳು, ಹೇಳ್ಕೋಬಾರದಾಗಿರ್ತಕ್ಕಂಥ ಯೋಚನೆಗಳು, ಎಲ್ಲ ಒಂದ್ ಕಡೆ ಏನ್ ಅನ್ಸುತ್ತೆ, ಯಾವುದೇ ಪರ್ಸೋನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನೇ ಅತ್ಯಂತ ಗ್ರೇಟ್ ಅನ್ಸ್ಕೊಂತಾನೆ. ಅಂದ್ರೆ ನಾವು ಯಾವತ್ತು ಆ ಒಳಗಿನ ಶಾಡೋವನ್ನ ರಿಮೂವ್ ಮಾಡ್ತೀವೋ, ಯಾವತ್ತು ಒಬ್ಬರನ್ನ ಫ್ರೆಂಡ್ ತರ ಆಕ್ಟ್ ಮಾಡಿ ಹಿಂದೆ ಚುಚ್ಚಲ್ವೋ, ಯಾವತ್ತು ಒಬ್ಬರನ್ನ ಹತ್ರ ಬರಂಗ್ ಹೋಗಿ ದೂರ ಹೋಗಲ್ವೋ, ಯಾವತ್ತು ಒಬ್ಬರನ್ನ ಯಾವಾಗ್ಲೂ ನಾನು ಜೊತೆಗಿರ್ತೀನಿ ಅಂತ ಹೇಳಿ ಕೈ ಕೊಟ್ಟು ಹೋಗ್ಬಿಡಲ್ವೋ, ಯಾವತ್ತು ನೀವು ನಾನು ಇರದೆ ಹಿಂಗೆ ಅಂತೇಳಿ ಫಾರೆವರ್ ಆಗಿ ಜೀವನ ಪೂರ್ತಿಯಾಗಿ ಹಿಂಗೆ ಇರಕ್ಕೆ ಟ್ರೈ ಮಾಡ್ತಿರೋ ನಿಜವಾದ ಆ ಒಂದು ಶಾಡೋವನ್ನು ಕಳಿಸ್ಬಿಟ್ಟು ಅವಾಗ ಎಲ್ಲದಕ್ಕೂ ಅರ್ಥ ಸಿಗ್ತಾ ಹೋಗುತ್ತೆ. ಅವಾಗ ಎಲ್ಲಾ ಮನೋರೋಗಗಳಿಗೂ ಒಂದು ಏನೋ ಅನಲಿಟಿಕಲ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಿಂದ ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.